ನಮಸ್ಕಾರ. ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ. ನಾನು ನಿಮ್ಮ ಭಾರತಿ ಕುಲಕರ್ಣಿ. ಪಿಸ್ತೂಲ್ ಇಟ್ಕೊಂಡು ಜೀವನ ನಡೆಸಂಗಿಲ್ಲ ಇನ್ಮೇಲೆ. ಪಿಸ್ತೂಲ್ ಇಟ್ರೆ ಕೋಕಾ ಕಾಯ್ದೆ ಹಾಕಿ ಒಳಗ್ ಹಾಕ್ತೀನಿ ಅಷ್ಟೇ ಎಂದು ರೌಡಿ ಶೀಟರ್ಗೆ ಎಸ್ಪಿ ಕಪಾಳ ಮೋಕ್ಷಗೈದು ಖಡಕ್ ವಾರ್ನಿಂಗ್ ನೀಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಜಿಲ್ಲಾ ಎಸ್ಪಿ ಅನುಪಮ ಅಗರ್ವಾಲ್ ನೇತೃತ್ವದಲ್ಲಿ ನಗರದ ಪೊಲೀಸ್ ಮೈದಾನದಲ್ಲಿ ರೌಡಿ ಶೀಟರ್ಗಳಿಗೆ ಪರೇಡ್ ನಡೆಸಿದರು. ಇನ್ನು ಗುಮ್ಮಟನಗರಿಯ ರೌಡಿ ಶೀಟರ್ಗಳಿಗೆ ಜಿಲ್ಲಾ ಎಸ್ಪಿ ಅಗರ್ವಾಲ್ ಖಡಕ್ ವಾರ್ನಿಂಗ್ ನೀಡಿದ್ದು, ಇನ್ಮೇಲೆ ನೀವು ಸರಳವಾಗಿ ಜೀವನ ನಡೆಸಬೇಕು. ಅದನ್ನು ಬಿಟ್ಟು ಪಿಸ್ತೂಲ್ ಇಟ್ಕೊಂಡು ಅಲೆದಾಟ ಗ್ಯಾಂಗ್ ವಾರ್ ಮಾಡಿದ್ರೆ ಒದ್ದು ಒಳಗೆ ಹಾಕ್ತೀನಿ ಅಂದ್ರು. ಅಲ್ಲದೆ ಜಿಲ್ಲಾ ಪೊಲೀಸ್ ಠಾಣೆಗಳ ಸುಮಾರು 100ಕ್ಕೂ ಹೆಚ್ಚು ರೌಡಿಗಳಿಗೆ ಪೊಲೀಸರು ರೌಡಿ ಪರೇಡ್ ನಡೆಸಿದ್ರು. ರೌಡಿ ಶೀಟರ್ ಸೇರಿದಂತೆ ಪುಡಿ ಗ್ಯಾಂಗ್ ವಾರ್, ಬಡ್ಡಿ ವ್ಯವಹಾರ ಇನ್ಮೇಲೆ ಜಿಲ್ಲೆಯಲ್ಲಿ ಮಾಡುವಂತಿಲ್ಲ. ಇಂತಹ ವ್ಯವಹಾರಗಳು ಕಂಡು ಬಂದ್ರೆ ನಿಮ್ಮ ಗಡೀಪಾರು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು ಜೀವನ ಮಾಡಲು ರೌಡಿ ಶೀಟರ್ಗಳಿಗೆ ತಿಳುವಳಿಕೆಯನ್ನ ಎಸ್ಪಿ ಅಗರ್ವಾಲ್ ಹೇಳಿದರು. ಈಗ ಇದು ರೌಡಿ ಶೀಟ್ದು ಎರಡು ಪರೇಡ್ದು ಎರಡು ಆಬ್ಜೆಕ್ಟಿವ್ ಇರ್ತದೆ. ಯಾರು ಆಕ್ಟಿವ್ ಇದ್ದಾರೆ ಅಂಥವ್ರಿಗೆ ಐಡೆಂಟಿಫೈ ಮಾಡೋದು ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳೋದು. ಮತ್ತು ತಾವು ಕೂಡ ನೋಡಿರ್ಬೋದು, ಇದರಲ್ಲಿ ಕೆಲವು ಅವ್ರದ್ದು ವಯಸ್ಸಾಗಿದೆ ಮತ್ತು ಅವರು ಇನ್ಆಕ್ಟಿವ್ ಇದ್ದಾರೆ, ಸಾಕಷ್ಟು ವರ್ಷದಿಂದ ಕೇಸಸ್ ಇಲ್ಲ ಅಂಥವ್ರದ್ದು ಮತ್ತೆ ಕ್ಯಾರೆಕ್ಟರ್ ವೆರಿಫಿಕೇಶನ್ ಮಾಡಿ ನಾವು ಸಾಧ್ಯ ಆದರೆ ಕ್ಲೋಸ್ ಮಾಡ್ತೀವಿ. ಅದೇ ಹೇಳ್ತಾ ಇದ್ದೀವಿ. ಈಗ ಇವತ್ತು 113 ಜನ ಮಾತ್ರ ಬಂದಿದ್ದಾರೆ, ಉಳಿದವರಿಗೆ ಕರಿತೀವಿ. ಮತ್ತು ಇನ್ನೊಂದು ತಮ್ಮ ಗಮನಕ್ಕೆ ಇರಲಿ, ಸಾಕಷ್ಟು ಮೇಲೆ ಇನ್ನೂ ರೌಡಿ ಶೀಟ್ ಓಪನ್ ಆಗಿಲ್ಲ. ಆ್ಯಕ್ಚುಲಿ ಯಾರು ಫೈನಾನ್ಸ್ ಬಿಸ್ನೆಸ್ಸಲ್ಲಿ ಮತ್ತು ರೌಡಿಸಮಲ್ಲಿ ಶಾಮೀಲಿದ್ದಾರೆ ಮತ್ತು ಕೆಲವರು ಕೇಸಲ್ಲಿ ಅವರು ಹೆಸರು ಇಡಲಿಕ್ಕೆ ಇಲ್ಲ, ಬಟ್ ಆದರೆ ಅವರು ಸಿಟಿಯಲ್ಲಿ ಆ್ಯಕ್ಟಿವ್ ಆಗಿ ತಿರುಗಾಡ್ತಾರೆ. ಅಂಥವ್ರಿಗೆ ಐಡೆಂಟಿಫೈ ಮಾಡಿ ಅವ್ರಿಗೆ ಕೂಡ ನಾವು ನಮ್ಮ ಕಾನೂನು ಹಂತಕ್ಕೆ ತರ್ತೀವಿ ಮತ್ತು ಅವ್ರ ಮೇಲೆ ಇದು ಪ್ರಿವೆಂಟಿವ್ ಸೆಕ್ಷನ್ ಮತ್ತು ಬೇರೆ ಬೇರೆ ಆ್ಯಕ್ಟ್ ಕೂಡ ಹಾಕ್ತೀವಿ.